ಇನ್ನು ಮತ್ತೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಇನ್ನೊಂದು ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಮತ್ತೊಂದು ಮೃತದೇಹದ ಗುರುತು ಪತ್ತೆ ಆಗಿಲ್ಲ ಅನ್ನುವ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳು ಶ್ರೀಲಂಕಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಹೈಕಮಿಷನ್ ಅವರೊಂದಿಗೆ ಮಾತನಾಡಿದ್ದಾರೆ. ರಾಜ್ಯದ ಪ್ರವಾಸಿಗರ ತಂಡವೊಂದು ಕ್ಯಾಂಟೀನ್ನಿಂದ ಹಿಂದಿರುಗಲಿದೆ. ಪತ್ತೆಯಾಗಿರುವ 5ನೇ ಶವವನ್ನ ಗುರುತಿಸೋದಕ್ಕೆ ಅವರು ನೆರವಾಗುವರು. ಪತ್ತೆಯಾಗದ ಇನ್ನಿಬ್ಬರು ವ್ಯಕ್ತಿಗಳ ಮಾಹಿತಿ ದೊರೆತ ಕೂಡಲೇ ತಿಳಿಸಲಾಗುವುದು ಅಂತ ಅವರು ಹೇಳಿದ್ದಾರೆ. ಈಗಾಗಲೇ ಮತ್ತೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. 5ನೇ ಮೃತದೇಹದ ಬಗ್ಗೆ ಅಂದ್ರೆ ಇನ್ನೊಂದು ಮೃತದೇಹ ಪತ್ತೆಯಾಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಆದ್ರೆ ಮತ್ತೊಂದು ಮೃತದೇಹದ ಗುರುತು ಪತ್ತೆ ಆಗಿಲ್ಲ. ಅದನ್ನ ಗುರುತು ಪತ್ತೆ ಮಾಡುವಂತಹ ಕಾರ್ಯ ಆಗಬೇಕಾಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಇನ್ನೊಂದು ತಂಡ ಪ್ರವಾಸವನ್ನು ಮುಗಿಸಿ ಬರಲಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಈಗಾಗಲೇ ತನ್ನ ಟ್ವಿಟರ್ ಮೂಲಕ. ಆದ್ರೆ ಈ ಒಂದು ಮೃತದೇಹ ಪತ್ತೆ ಆಗಿರೋದ್ರ ಬಗ್ಗೆ ಅಥವಾ ಯಾರು ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅನ್ನೋದನ್ನ ಕೂಡ ಹಂಚಿಕೊಂಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು ತನ್ನ ಟ್ವಿಟರ್ ಅಲ್ಲಿ. ಈಗ ಮತ್ತೊಂದು ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ, ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಮುಖ್ಯ ಕಾರ್ಯದರ್ಶಿಗಳು ಶ್ರೀಲಂಕಾದಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಹೈಕಮಿಷನ್ ಅವರೊಂದಿಗೆ ಮಾತನಾಡಿದ್ದಾರೆ. ರಾಜ್ಯದ ಪ್ರವಾಸಿಗರ ತಂಡ ಕ್ಯಾಂಟೀನ್ನಿಂದ ಹಿಂತಿರುಗಲಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಶವವನ್ನ ಗುರುತಿಸೋದಕ್ಕೆ ಅವರು ನೆರವಾಗುವರು. ಪತ್ತೆಯಾಗದ ಇನ್ನಿಬ್ಬರು ವ್ಯಕ್ತಿಗಳ ಮಾಹಿತಿಯ ದೊರೆತ ಕೂಡಲೇ ತಿಳಿಸಲಾಗುವುದು ಅಂತ ಅವರು ಹೇಳಿದ್ದಾರೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಟ್ವೀಟ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಟ್ವಿಟರ್ ಅಲ್ಲಿ ತನ್ನ ಮಾಹಿತಿಯನ್ನ ಈಗಾಗಲೇ ರಾಜ್ಯದ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಸಿಎಂ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಈಗ 5 ಸಾವನ್ನಪ್ಪಿದಂತಾಗಿದೆ. ಈಗಾಗಲೇ ನಿನ್ನೆ ನಡೆದಂತಹ ಶ್ರೀಲಂಕಾದಲ್ಲಿ ನಡೆದಂತಹ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಹನುಮಂತರಾಯಪ್ಪ ಅವರ ಮನೆಗೆ ವೀರಪ್ಪ ಮೊಯ್ಲಿ ತೆರಳಿದ್ರು. ಈಗ ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಅವರವರ ಮನೆಯವರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ವೀರಪ್ಪ ಮೊಯ್ಲಿ ಅವರೀಗ ಮಾಧ್ಯಮದನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಏನು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಹಂಚಿಕೊಳ್ಳಲಿದ್ದಾರೆ. ಸುಷ್ಮಾಜಿ ವೀರಪ್ಪ ಮೊಯ್ಲಿಗೆ I know. 7 names, madam. Yes. Yeah, 7 names I have sent. Yeah. Yes, very sure. Lakshmi Narayana. Hanumantarayappa. Yes. Other 3. Okay, thank you for the prompt action, madam. Your people have taken. Okay, then it will be all right. Okay. Thank you for the prompt and punctual action, madam. And I know we have also sent some MLAs have also gone. They will be going by 5:30. One of the MLAs has already gone in the morning. So they will also help your people to identify the bodies. Okay, I will do. Okay, madam. Thank you, madam. Thank you. ಹನುಮಂತರಾಯಪ್ಪ ಅವರು ಸಂಬಂಧಿಕರು ಯಾರು ಇದ್ದಾರೆ ಅಲ್ಲಿ ಕೊಲಂಬೋ ಅವರು ಅದೇ ಈಗ ಅವರ ಅಧಿಕೃತವಾಗಿ 4ರಲ್ಲಿ ಶಿವಕುಮಾರ್ ಕೂಡ ಸೇರಿ ಅನ್ಐಡೆಂಟಿಫೈಡ್. ಅದು ಶಿವಕುಮಾರ್ ಇದು ಐಡೆಂಟಿಫೈ ಆಗಬೇಕು. ಅದು ಆಮೇಲೆ ಹನುಮಂತರಾಯಪ್ಪರದ್ದು ಯಾರೋ ಅವರ ಡಾಕ್ಟ್ರು ಏನೋ ಸಂಬಂಧಿಕರಿದ್ದಾರೆ. ಆಮೇಲೆ ಪುಟ್ಟರಾಜ್ಯದ್ದು ಆಗಲಿಲ್ಲ, ಮತ್ತೊಂದು ಮರಿಗೌಡರದ್ದು ಆಗಲಿಲ್ಲ. ಅದು ಯಾರು ಅಂತೇಳಿ ಇನ್ನೂ ಕನ್ಫರ್ಮ್ ಆಗಬೇಕು. ಡೆತ್ ಫೈನಲ್ ಆಗಬೇಕು. ಹೌದು, ನಾವು ಸತತ ಸಂಪರ್ಕದಲ್ಲಿದ್ದೇನೆ. ವಿದೇಶಾಂಗ ಮಂತ್ರಿಮಂಡಲದಲ್ಲಿ ವಿದೇಶಾಂಗ ಸಚಿವರ ಹತ್ರ ಈಗಲೇ ಮಾತಾಡಿದ್ದೇನೆ, ಮೇದುರುಗಡೆನೆ. ಅದೇ ಪ್ರಕಾರ ಉಳಿದ ಅಧಿಕಾರಿಗಳ ಹತ್ರ ಕೂಡ ಮಾತಾಡ್ತಾ ಇದ್ದೇವೆ. ಅಲ್ಲಿ ಇಂಡಿಯನ್ ಎಂಬಸಿ ಯಾವುದು ಕೊಲಂಬೋದಲ್ಲಿದ್ದಾರೆ ಅವರು ಕೂಡ ನಮ್ಮ ಯಾರ್ಯಾರು ಹೋಗ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಬಾಡಿ ಐಡೆಂಟಿಫೈ ಮಾಡಲಿಕ್ಕೆ. SR ವಿಶ್ವನಾಥ್ ನಮ್ಮ ಯಲಹಂಕದ MLA ಅವರು ಕೂಡ ಅಲ್ಲಿ ಬೆಳಿಗ್ಗೆ ಹೋಗಿದ್ದಾರೆ. ನಾನು 2 ಬಾರಿ ಫೋನ್ ಮಾಡಿದ್ದವರು. ಅವರು ಕೂಡ ಈಗ ಮಾರ್ಚುವರಿಯಲ್ಲಿ ಶವಾಗ್ರಹದಲ್ಲಿ ಅವರು ಬಾಡಿ ಐಡೆಂಟಿಫೈ ಮಾಡಲಿಕ್ಕೆ ಅದಕ್ಕೆ ಫೋಟೋ ಬೇಕು ಅಂತ ಹೇಳಿದರು. ಎಲ್ಲ 7 ಜನರದ್ದು ಫೋಟೋ ಕೂಡ ನಾವು ಕಳಿಸಿದ್ದೇವೆ. ಅದರಿಂದ ನಿರಂತರವಾಗಿ
ಇವರನ್ನ ಈಗ ಭಾಳ ಇವರಿಗೆ ಸಾಂತ್ವನ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಆದರೆ ದೇವರೇ ಸಾಂತ್ವನ ಮಾಡಬೇಕೆ ಹೊರತು ಮನುಷ್ಯನನ್ನು ಸಾಂತ್ವನ ಮಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಒಳ್ಳೆ ಅದೇ ಅದು ಐಡೆಂಟಿಫೈ ಆದ ಕೂಡಲೇ ಎಲ್ಲ ಮೃತದೇಹಗಳನ್ನು ಸಾಗಿಸಲಿಕ್ಕೆ ಅಲ್ಲಿ ಇಂಡಿಯನ್ ಎಂಬಸಿ ಅವರೇ ಕೆಲಸ ಮಾಡ್ತಾರೆ. ಈಗ ಒಂದು ತಂಡ ಅಲ್ಲಿಗೆ ಹೋಗ್ತಾ ಇರುವಂತದ್ದು, ಒಂದು 8 ಜನ ತಂಡ ಮುಖಂಡರು ಹೌದು ಹೋಗ್ತಾ ಹೋಗ್ತಾ ಇದ್ದಾರೆ. ಹೌದು ಆ ಸಂಬಂಧಿಕರು ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಶಿವಕುಮಾರ್ ಅವರ ಮಗ ಎಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ ಈ ಕೃಷ್ಣಪ್ಪ ಅಂತೇಳಿ ನಮ್ಮ ಮುಖಂಡರು ಅವರು ಕೂಡ ಹೋಗ್ತಾ ಇದ್ದಾರೆ. ಒಂದು 5-6 ಜನರು ನೆಲಮಂಗಲದ MLA ಅವರು ಕೂಡ ಹೋಗ್ತಾ ಇದ್ದಾರೆ. ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಒಮ್ಮೆ ಬಾಡಿಗಳೆಲ್ಲ ಐಡೆಂಟಿಫೈ ಆದ ಕೂಡಲೇ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅದೆಲ್ಲ ತಕ್ಷಣ ಕಾರ್ಯಕ್ರಮ ತೆಗೆದುಕೊಳ್ತೀರಿ ಅಂತೇಳಿ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು ನಮಗೆ ಆಶ್ವಾಸ ಕೊಡ್ತಾರೆ. ನೋಡಿದ್ರಲ್ಲ